ಗುರುಸ್ವಾಮಿ ಸಂದೀಪ್ ಸಿರ್ಸಿಕರ್ ಕೊಡುಗೆಯಾಗಿ ನೀಡಿರುವ ಪಲ್ಲಕ್ಕಿ ಸಮರ್ಪಣೆ ಧಾರ್ಮಿಕ ಕಾರ್ಯಕ್ರಮ. ಶಿರಸಿ ಶ್ರೀ ಅಯ್ಯಪ್ಪ ದೇವಸ್ಥಾನದಲ್ಲಿ ವರ್ಧಂತಿ ಉತ್ಸವ ಹಾಗೂ ಗುರುಸ್ವಾಮಿ ಸಂದೀಪ್ ಸಿರ್ಸಿಕರ್ ಕೊಡುಗೆಯಾಗಿ ನೀಡಿರುವ ಪಲ್ಲಕ್ಕಿ ಸಮರ್ಪಣೆ ಧಾರ್ಮಿಕ ಕಾರ್ಯಕ್ರಮ ವಿಧಿವತ್ತಾಗಿ ನಡೆಯಿತು. ಪೂಜಾ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಪ್ರಮುಖರಾದ ಅರುಣು ಪ್ರಭು, ಕಿರಣ್ ಚಿತ್ರಗಾರ್ ಸೇರಿದಂತೆ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಪಾಲ್ಗೊಂಡಿದ್ದರು. ಇಂದು ನಡೆದ ಅಧಿವೇಶನದಲ್ಲಿ ಅಡಿಕೆ ಕೊಳೆ ಹಾಗೂ ಎಲೆಚುಕ್ಕೆ ರೋಗದಿಂದ ರೈತರಿಗೆ ಉಂಟಾದ ನಷ್ಟದ ಕುರಿತು ರೈತರ ಪರವಾಗಿ ಧ್ವನಿ ಎತ್ತಿ ಮಾತನಾಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಶಾಸಕರಾದ ಭೀಮಣ್ಣ ಟಿ ನಾಯ್ಕ್ ಅವರು ಇಂದು ನಡೆದ ಅಧಿವೇಶನದಲ್ಲಿ ಅಡಿಕೆ ಕೊಳೆ ಹಾಗೂ ಎಲೆಚುಕ್ಕೆ ರೋಗದಿಂದ ರೈತರಿಗೆ ಉಂಟಾದ ನಷ್ಟದ ಕುರಿತು ರೈತರ ಪರವಾಗಿ ಧ್ವನಿ ಎತ್ತಿ ಸರ್ಕಾರದ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಅವರು ಇಡೀ ರಾಜ್ಯದ ಅಡಿಕೆ ಬೆಳೆಗಾರರ ರೈತರ ಪರವಾಗಿ ಮಾತನಾಡಿದ್ದು ವಿಶೇಷವಾಗಿತ್ತು. ಪ್ರಶ್ನೆ ಕೇಳಿದ್ದಾರೆ ಮಂತ್ರಿ ಅವರ ಅಧ್ಯಕ್ಷರೇ. ಚುಕ್ಕೆ ಗುರುತಿನ ಪ್ರಶ್ನೆ 1996 ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ತೋಟಗಾರಿಕೆ ಮಂತ್ರಿಗಳಲ್ಲಿ ಕೇಳಲು ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಮೈಸೂರು ಉತ್ತರವನ್ನು ಒದಗಿಸಿದರೆ ಆದ್ರೆ ರಾಜ್ಯದಲ್ಲಿ ಅಡಿಕೆ ತೋಟಗಾರರು ಬಹಳ ಸಂಕಷ್ಟದಲ್ಲಿರುವಂತಹದ್ದು. ಹಳದಿ ರೋಗ ಮತ್ತು ಚುಕ್ಕೆ ರೋಗ ಬಹಳಷ್ಟು ತೋಟದಲ್ಲಿ ವ್ಯಾಪ್ತಿಯನ್ನ ಹೊಂದಿರುವಂತಹದ್ದು. ಅದರಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಹಳ ಸಾಕಷ್ಟು ಮಳೆ ಆಗಿರುವಂತಹದ್ದು. ವಾಡಿಕೆ ಅಂತ ಮಳೆಗಿಂತ ಹೆಚ್ಚಿನ ಮಳೆ ಆಗಿ ಸುಮಾರು ಬರೀ ನನ್ನ ಶಿರಸಿ ಸಿದ್ದಾಪುರದಲ್ಲೇ ಅಡಿಕೆಯನ್ನ ಬೆಳೀತಕ್ಕಂತ ಕ್ಷೇತ್ರ ಸುಮಾರು 16,500 ಹೆಕ್ಟೇರ್ ಆಗಿರುವಂತಹದ್ದು. ಅಲ್ಲಿ ಇದರಲ್ಲಿ ಈಗಾಗಲೇ ಆಗಿರುವಂತಹದ್ದು ಸುಮಾರು 9,500 ಹೆಕ್ಟೇರ್ ಇವತ್ತು ತನ್ನ ಶಿರಸಿ ಸಿದ್ದಾಪುರದಲ್ಲಿ ಚುಕ್ಕೆ ರೋಗ ಮತ್ತು ಹಳಿ ರೋಗ ಅದರಲ್ಲೂ ಕೂಡ ಈ ವರ್ಷ ಹೆಚ್ಚಿನ ಮಳೆ ಆಗಿ ಅಡಿಕೆಯನ್ನು ಕೂಡ 50% ಹೆಚ್ಚಿನ ಅಡಿಕೆ ಕೊಳೆ ಬಂದು ಹೋಗಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈ ಅಡಿಕೆ ಚುಕ್ಕೆ ರೋಗ ಮತ್ತು ಹಳಿ ರೋಗ ಇದೆಯೋ ಇದು ಸಂಪೂರ್ಣವಾಗಿ ಸುಮಾರು 16,000 ಹೆಕ್ಟೇರ್ ಜಾಗದಲ್ಲಿ ಜಮೀನು ಇವತ್ತೇನು 9,500 ಹೆಕ್ಟೇರ್ ಸಂಪೂರ್ಣವಾಗಿ ಇವತ್ತು ಆ ರೋಗಕ್ಕೆ ತುತ್ತಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ರೈತ ಸಾಕಷ್ಟು ಜಮೀನಾಗಿ ಸಾಲ ಮೂಲ ಮಾಡ್ಕೊಂಡು ನೀವು ವಿಚಾರ ಅಲ್ಲೇ ಸಮಸ್ಯೆ ವಿಚಾರ ತಾವೆಲ್ಲ ಹೇಳ್ತಾ ಇದ್ದೀರಿ. ಇಲ್ಲಿ ಮಾನ್ಯ ಅಧ್ಯಕ್ಷರೇ, ಸಾಕಷ್ಟು ಸಲ ಅವ್ರ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ನಾನು. ಆದ್ರೆ ಇಲ್ಲಿ ಏನು ರೋಗದ ಬಗ್ಗೆ ಏನು ಹೋಗ್ತಕ್ಕಂಥ ಅಧಿಕಾರಿಗಳು ಏನಿದ್ದಾರೋ ಇವರು ಸರಿಯಾದ ರೀತಿಯಲ್ಲಿ ತೋಟಕ್ಕೆ ಹೋಗಿ ಯಾವುದೇ ಒಂದು ಸರ್ವೆಯನ್ನ ಮಾಡಿದ್ರೆ ಅದ್ರ ಪರಿಶೀಲನೆ ಮಾಡಿದ್ರೆ ಸುಮ್ಮನೆ ಉತ್ತರವನ್ನ ಕೊಡ್ತಾ ಬಿಟ್ರೆ ಇದು ಪ್ರಾಕ್ಟಿಕಲ್ ಆಗಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭಕ್ಕೆ ಗಮನಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಮಾನ್ಯ ಸಚಿವ, ಅದ್ರ ಜೊತೆಯಲ್ಲಿ ಇವತ್ತೇನು ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇವತ್ತೇನು ಬಾಗಲಕೋಟೆಯಲ್ಲಿ ಇದೆಯೋ ಅಡಿಕೆ ಬೆಳೆ ಕ್ಷೇತ್ರ ಈ ಕಡೆ ಮಲೆನಾಡಲ್ಲಿ ಇರುವಂತಹದ್ದು, ಅಡಿಕೆ ಸಂಶೋಧನಾ ಕೇಂದ್ರ ಇವತ್ತು ಬಾಗಲಕೋಟೆಯಲ್ಲಿ ಇರುವಂತಹದ್ದು. ಮಾನ್ಯ ಅಧ್ಯಕ್ಷರೇ, ಇದು ಶಿರ್ಸಿಯಲ್ಲಿ ಈ ಕ್ಷೇತ್ರವನ್ನು ಸಂಶೋಧನಾ ಕೇಂದ್ರವನ್ನು ಮಾಡಿದ್ರೆ ಆ ಭಾಗದ ಅಡಿಕೆ ಬೆಳೆಗಾರರಿಗೆ ಅನುಕೂಲವಾಗಿರುವಂತಹದ್ದು. ಆ ರೀತಿಯಲ್ಲಿ ಆ ಅಡಿಕೆ ಸಂಶೋಧನಾ ಕೇಂದ್ರವನ್ನ ಶಿರ್ಸಿಯಲ್ಲಿ ಮಾಡುವಂತದ್ರ ಜೊತೆಯಲ್ಲಿ ಈ ಅಡಿಕೆಯ ಏನು ಎಲೆ ಚುಕ್ಕೆ ಮತ್ತು ಹಳಿ ರೋಗಕ್ಕೆ ತೊಂದರೆ ಆಗ್ತಕ್ಕಂಥ ರೈತರಿಗೆ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನ ಕೊಡೋದ್ರ ಮುಖಾಂತರ ಸರ್ಕಾರದಿಂದ ರೈತರಿಗೆ ಏನಾದರೂ ಪರಿಹಾರವನ್ನ ಕೊಡುವಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಬೇಕು ಅಂತ ವಿನಂತಿಯಿಂದ ತಮ್ಮ ಮುಖಾಂತರ ಪ್ರಯತ್ನ ಮಾಡ್ತಾ ಬಯಸ್ತೀನಿ ಅಧ್ಯಕ್ಷ. ನಮ್ಮ ಭೀಮಣ್ಣ ನಾಯ್ಕ ಕೇಳಿದ ಪ್ರಶ್ನೆಗೆ ಈಗೇನು ಒಟ್ಟು 53,000 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆ ಚುಕ್ಕೆ ರೋಗ ಹಾಳಾಗಿದೆ. ಅದರಲ್ಲಿ ಏನು ಮುಖ್ಯವಾಗಿ ರಿಸರ್ಚ್ ಆಕ್ಟಿವಿಟೀಸ್ ಬಗ್ಗೆ ಈಗ ತಾವೇನು ಹೇಳಿದ್ರಿ ಅದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಶಿವಮೊಗ್ಗ ಯೂನಿವರ್ಸಿಟಿಗೆ ಈಗಲೇ ನಾವು ಗ್ರಾಂಟ್ಸ್ ಅನ್ನು ಕೊಟ್ಟಿದ್ದೀವಿ. ರಿಸರ್ಚ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಲಿ, ಅದ್ರ ಬಗ್ಗೆ
ಆದಷ್ಟು ಬೇಗನೆ ಆ ಔಷಧಿಯನ್ನ ಕಂಡುಹಿಡಿದು ಈ ರೋಗ ನಿವಾರಣೆ ಮಾಡ್ಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ಸಂಶೋಧನೆ ಮಾಡಲಿ ಅಂತ ಈಗಲೇ ಕೇಳ್ಕೊಂಡಿದ್ದೀವಿ. ಮತ್ತು ಮುಖ್ಯವಾಗಿ ರೈತರಿಗೆ ಏನು ಸಬ್ಸಿಡಿ ರೂಪದಲ್ಲಿ ಆಗಿರ್ಬೋದು ಮತ್ತು ಎಲೆ ಚುಕ್ಕೆ ರೋಗದಿಂದ ಹಾನಿಗಾದಂತ ರೈತರುಗಳಿಗೆ ಸಾಕಷ್ಟು ನಮ್ಮ ಇಲಾಖೆಯಿಂದನೂ ಸಾಕಷ್ಟು ಈಗಲೇ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ. ಮುಖ್ಯವಾಗಿ ಈಗ ಕೇಂದ್ರ ಸರ್ಕಾರದವರು 112 ಕೋಟಿ ರೂಪಾಯಿ ಮೊದಲನೇ ಕಂತಿನಲ್ಲಿ ಮತ್ತು ಎರಡನೇ ಕಂತಿನಲ್ಲಿ 112 ಒಟ್ಟು 225 ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಪ್ರಾಜೆಕ್ಟ್ ಅನ್ನು ಮಾಡಿಬಿಟ್ಟು ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೀವಿ. ಓಕೆ. ಕದಂಬ ಕನ್ನಡ ಜಿಲ್ಲೆಗಾಗಿ ಹೋರಾಟ ನಡೆಸಲು ಬೆಳಗಾವಿ ಅಧಿವೇಶನಕ್ಕೆ ತೆರಳುತ್ತಿರುವ ಹೋರಾಟ ಸಮಿತಿಯ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ. ಕದಂಬ ಕನ್ನಡ ಜಿಲ್ಲೆಗಾಗಿ ಹೋರಾಟ ನಡೆಸಲು ಬೆಳಗಾವಿ ಅಧಿವೇಶನಕ್ಕೆ ತೆರಳುತ್ತಿರುವ ಹೋರಾಟ ಸಮಿತಿಯ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆಯವರು ಶಿರಸಿಯ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಗೋಕರ್ಣ ಪತ್ರಗಾಳಿ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಯವರೊಂದಿಗೆ ಚರ್ಚಿಸಿ ಅವರಿಂದ ಆಶೀರ್ವಾದ ಪಡೆದರು. ನಮಗೆ ಏನಾದರೂ ಹುಷಾರಿಲ್ಲ ಅಂದರೆ ನಾವೇನಾದರೂ ಸಮಸ್ಯೆ ಇದ್ರೆ ಮತ್ತೆ ನಾವು ಮಂಗಳೂರಿಗೆ ಎಲ್ಲ ಮಂಗಳೂರಿಗೆ ಹೋಗ್ತೀವಿ. ದಿವಸಕ್ಕೆ ಮಂಗಳೂರಿಗೆ ಒಂದು 600-700 ಜನ ಮಂಗಳೂರಿಗೆ ಹೋಗ್ತಾರೆ. ಕ್ಯಾನ್ಸರಿಗೆ ಅಥವಾ ನ್ಯೂರೋ ಸರ್ಜನ್ ಯಾರು ಇಲ್ಲ, ಕ್ಯಾನ್ಸರಿಗೆ ಹಾರ್ಟ್ ಅಟ್ಯಾಕ್ ಆದರೂ ಮಂಗಳೂರಿಗೆ ಹೋಗೋದೇ ಆಗುತ್ತೆ. ಒಳ್ಳೆ ಹಾಸ್ಪಿಟಲ್ ಬೇಕು, ಹಾಸ್ಪಿಟಲ್ ಬೇಕು ಅಂತ ಮೆಡಿಕಲ್ ಕಾಲೇಜ್ ಬೇಕು, ಡಾಕ್ಟರ್ ಸಿಗಲ್ಲ. ಮೆಡಿಕಲ್ ಕಾಲೇಜ್ ಇಲ್ಲ ಡಾಕ್ಟರ್ ಸಿಗಲ್ಲ. ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಮೆಡಿಕಲ್ ಕಾಲೇಜ್ ಆದರೆ ಅಲ್ಲೇ ಮಕ್ಕಳು ಓದಿ ಆಮೇಲೆ ಅಲ್ಲೇ ಇರ್ತಾರೆ. ಈ ಆಸ್ಪತ್ರೆಗೆ ಸಿಗ್ತಾರೆ ಡಾಕ್ಟರ್, ಪ್ರೊಫೆಸರ್ ಆಗ್ಬಿಡ್ತಾರೆ. 40-50 ಜನ ಮಿನಿಮಮ್ ಅಲ್ಲಿ ಆಸ್ಪತ್ರೆ ಮೆಡಿಕಲ್ ಕಾಲೇಜಿಗೆ ಹಾಕೊಂಡು ಸೂಪರ್ ಸ್ಪೆಷಾಲಿಟಿ 5 ವರ್ಷದಲ್ಲಿ ಕೆಲವರು ಬರ್ತಾರೆ, ಕೆಲವರು ಹೋಗ್ತಾರೆ. ಅಂದರೆ ಯಾವತ್ತೂ ಆ ಮಕ್ಕಳು ಇಲ್ಲೇ ಇದೆ. ಮತ್ತು ಅವರು ಪಾಠ ಮಾಡಿದ್ದು ಬಂದು ಪ್ರೊಫೆಸರ್ ಡಾಕ್ಟರ್ಗಳು ಅವರೆಲ್ಲ ಇಲ್ಲೇ ಸೇವೆ ಸಿಗ್ತಾರೆ. ಎಲ್ಲ ಆಸ್ಪತ್ರೆ ಮಿನಿಮಮ್ ಒಂದು 70-80 ಜನ. ಈಗ ಪ್ರತ್ಯೇಕ ಜಿಲ್ಲೆ ಮಾಡಲಿಕ್ಕೆ ಕಾರಣ ಆರೋಗ್ಯದ ಮುಖ್ಯವಾಗಿ ಅದು ಬಿಟ್ಟು ಕೂಡ ಎಲ್ಲರೂ ಕೂಡ ಕಾರವಾರ ಪ್ರತಿಯೊಂದು ಕೆಲಸಕ್ಕೆ ಕಾರವಾರ ಹೋಗೋದು ಬಹಳ ಕಷ್ಟ ಇದೆ. ಒಂದು ಇಲ್ಲಿಂದ ಬೆಳಿಗ್ಗೆ ರೈತ ಒಬ್ಬರು ಹೊರಟು ಮತ್ತೆ ಹೋಗೋದೇ ಮಧ್ಯಾಹ್ನ 2-3 ಗಂಟೆ ಆಗುತ್ತೆ. ನಾಳೆ ಬಂದರೆ DC ಇಂದ ಏನಾದರೂ ಪರ್ಮಿಷನ್ ಬೇಕು, ಕಾರವಾರಿಗೆ ಹೋಗ್ಬೇಕು. ಇರಬೇಕು. ಈಗ ಒಂದು ಲೈಸೆನ್ಸ್ಗಾಗೂ ಅಲ್ಲಿ ಹೋಗ್ಬೇಕು, ಸರ್ವೆ ಆಫೀಸಿಗೂ ಅಲ್ಲಿ ಹೋಗ್ಬೇಕು, ಎಲ್ಲದಕ್ಕೂ. ಅದಕ್ಕಾಗಿ ಇಲ್ಲಿ ಪ್ರತ್ಯೇಕ ಜಿಲ್ಲೆ ಅಂತೇಳಿ ನಮ್ಮ ಆಶೀರ್ವಾದ. ಎಷ್ಟು ತನಕ ಆಗ್ಬೋದು ಹೋರಾಟ ಮಾಡಿ? ಆಲ್ರೆಡಿ ಈಗ 30 ವರ್ಷದಿಂದ ಹೋರಾಟ ನಡೀತಾ ಇದೆ. ಈಗ ಜೋರಾಗಿ ಈಗ ಬೆಳಗಾವಿ ಮಾಡ್ತಾ ಇದೆ. ಬೆಳಗಾವಿ 2 ಜಿಲ್ಲೆ ಆಗ್ತಾ ಇದೆ. ಚಿಕ್ಕೋಡಿ ಭಾಗದವ್ರಿಗೆ ಪ್ರತ್ಯೇಕ ಆಗ್ತಾ ಇದೆ, ಇಲ್ಲಿ ಪ್ರತ್ಯೇಕ ಆಗ್ತಾ ಇದೆ. ಅದಕ್ಕೆ ಅದರೊಟ್ಟಿಗೆ ನಮಗೂ ಆಗಬೇಕು ಅನ್ನೋದು ನಮ್ಮ ಭಾವನೆ. ಅದು ಯಾರು ಅಂದರೆ ಒಪ್ಪಿಗೆ ಯಾರು ಬೇಕು, ಯಾರು ಅಂಗೀಕಾರ ಮಾಡಬೇಕು? ಅದು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮುಗಿಸ್ಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಅದಕ್ಕೆ ಮುಖ್ಯ ತಮ್ಮ ಆಶೀರ್ವಾದ ಇದ್ದಾಗ ತಮ್ಮ ಆಶೀರ್ವಾದ ಆದರೆ ಎಲ್ಲದೂ ಆಗಿದೆ. ಮಾಡಿ ಜನರಿಗೆ ಉಪಯೋಗ ಮಾಡೋದು. ರೈತರ ವಿವಿಧ ಬೇಡಿಕೆಯನ್ನು ಈಡೇರಿಸುವುದಕ್ಕಾಗಿ ಆಗ್ರಹಿಸಿ ಬೆಳಗಾವಿ ಸುವರ್ಣಸೌಧದ ಮುತ್ತಿಗೆ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಅಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ರೈತರ ವಿವಿಧ ಬೇಡಿಕೆಯನ್ನು ಈಡೇರಿಸುವುದಕ್ಕಾಗಿ ಆಗ್ರಹಿಸಿ ಬೆಳಗಾವಿ ಸುವರ್ಣಸೌಧದ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ರಾಘವೇಂದ್ರ ನಾಯ್ಕ ಕಿರುವತ್ತಿ, ಸತೀಶ್ ನಾಯ್ಕ್ ಕ್ಯಾದಗಿಕೊಪ್ಪ, ಪ್ರಮೋದ್ ಜಕ್ಕಣ್ಣನವರ್, ಜಾಕೀರ್ ಹುಸೇನ್ ದಾಸನಕೊಪ್ಪ, ಶಶಿಕುಮಾರ್ ನಾಯ್ಕ ಉಮ್ಮಡಿ, ದೀಪಕ್ ಶೇಟ್ ಇತರರು ಪಾಲ್ಗೊಂಡಿದ್ದರು. ಜಿಲ್ಲೆ ಕರಾವಳಿ, ಮಲೆನಾಡು, ಅರೆಮಲೆನಾಡು, ಬಯಲುಸೀಮೆ ಪ್ರದೇಶಗಳನ್ನು ಒಳಗೊಂಡಂತ ಜಿಲ್ಲೆ. ಇಲ್ಲಿ ಕಳೆದ ವರ್ಷ ಭೀಕರ ಬರಗಾಲದಿಂದ ತತ್ತರಿಸಿ ಎಲ್ಲ ಬೆಳೆಗಳು ನಾಶಿಯಾಗಿತ್ತು. ಈ ಸರಿ ಅತಿವೃಷ್ಟಿಯಿಂದ ಅಡಿಕೆ ಸಂಪೂರ್ಣ ಕೊಳೆ ಬಂದು ಉದುರಿದೆ, ಶುಂಠಿ ಕೊಳೆ ಬಂದಿದೆ, ಭತ್ತ ಮೊನ್ನೆ ಆದಂತ ಅಕಾಲಿಕ ಮಳೆಗೆ ಮೊಳಕೆ ಹೊಡೆದಿದೆ, ಹಾಗೂ ಗೊಂಜಾಳ ಸಮೇತ ಮೊಳಕೆ ಬಂದಿದೆ. ನಂತರದಲ್ಲಿ ಇನ್ನು ಅನಾನಸು ಬೆಳೆ ಸಮೇತ ಬರ್ತದೆ, ಅದು ಸಮೇತ ಕೊಳೆ ಬಂದಿದೆ. ಇವೆಲ್ಲ ಅಲ್ಲಿ ನಮ್ಮ ಕ್ಷೇತ್ರದ ಸಂಸದರು, ಶಾಸಕರು, ಸಚಿವರುಗಳು ಈ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಂತೆ ನಾವು ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕ್ಲಿಕ್ಕೆ ಉತ್ಸುಕರಾಗಿ ಇಲ್ಲಿ
ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿ ಬಂದಿದ್ದೇವೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈಗ ರಾಜ್ಯ ಉಪಾಧ್ಯಕ್ಷರಾದಂತ ಗಾಡಿ ಅವ್ರು ಮಾತಾಡ್ತಾರೆ. ಎಲ್ಲರಿಗೆ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೌಂಡ್ ಬರುವಂತ ಸೌಂಡ್ ಹೆಂಗ್ ಬರ್ಬೇಕಂತಂದ್ರ ಸುವರ್ಣ ಸೌಲಭ್ಯ ಕೇಳ್ಬೇಕ. ಇನ್ನೂ ಬಹಳ ಐತಿ. ಈಗ ನಮ್ಮ ರಾಜ್ಯ ಅಧ್ಯಕ್ಷರು ಏನು ಮನವಿ ಕೊಡ್ತಾರಲ್ಲ ಸೀದಾ ಒಂದ. ಜಿಲ್ಲೆ ವಿಭಜನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧ. ಶಿರಸಿ ಜಿಲ್ಲೆಯಾಗಬೇಕು ಎಂಬ ಕೂಗಿಗೆ ಬಲವಾದ ಪ್ರತಿರೋಧ ವ್ಯಕ್ತವಾಗಿರುವ ಬೆಳವಣಿಗೆ ನಡೆಯುತ್ತಿರುವುದು ಕುತೂಹಲಕಾರಿಯಾಗಿದೆ. ಶಿರಸಿಯಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗ ಜಿಲ್ಲೆಯ ವಿಭಜನೆ ಪ್ರಯತ್ನಗಳಿಗೆ ಖಂಡನೆ ವ್ಯಕ್ತಪಡಿಸಿದ್ದು ಅದಕ್ಕೆ ವಿರೋಧವಿದೆ ಎಂದಿದ್ದಾರೆ. ಒಂದು ವೇಳೆ ಜಿಲ್ಲಾ ವಿಭಜನೆಯಾದರೆ ರಕ್ತ ಕ್ರಾಂತಿಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕೆಲವು ಸ್ವಘೋಷಿತ ನಾಯಕರು ತಮ್ಮ ಸ್ವಾರ್ಥ ಹಾಗೂ ರಾಜಕೀಯಕ್ಕಾಗಿ ಜಿಲ್ಲೆಯ ಹಿತಾಸಕ್ತಿ ಬಲಿ ಕೊಡಲು ಹೊರಟಿದ್ದರ ಬಗ್ಗೆ ಹರಿಹಾಯ್ದು ಅವರು ಇದೇ ಜನವರಿ 7, 2025 ಅಖಂಡ ಜಿಲ್ಲೆಯ ಅಭಿವೃದ್ಧಿ ಕುರಿತು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ತಿಳಿಸಿದ್ದಾರೆ. ಜಿಲ್ಲೆ ಕಾರವಾರ ಅಂತ ಹೇಳಲಿಕ್ಕೆ ಸಿರ್ಸಿ, ಸಿದ್ದಾಪುರ, ಹಳಿಯಾಳ್ ಒಂದ್ ಕಡೆ ಮಲೆನಾಡು. ನಮ್ ಕಡೆ ನಾವೆಲ್ಲ ಕುಮಟಾದವ್ರು ಕೇಳಿದ್ರೆ ನೀವು ಯಾವ ಕಡೆ ಇರು ಅಂತ ಕೇಳಿದ್ರೆ ನಾವು ಸಿರ್ಸಿ ನಮ್ ಜಿಲ್ಲೆ ಬಹಳ ಸ್ವರ್ಗದ ಊರು ಅಂತ ಹೇಳ್ತಾರೆ. ಮಲೆನಾಡು ಸಿರ್ಸಿ ಮಾರಿಕಾಂಬ ದೇವಸ್ಥಾನ ನಮಗೂ ಬಹಳ ಹೆಮ್ಮೆ. ಘಟ್ಟದ ಕೆಳಗ್ನವ್ರಿಗೆ ನಮ್ಮ ಜಿಲ್ಲೆ ಒಂದಿಗೆ ಸಿರ್ಸಿ ಇದೆ. ಹಾಗೂ ಇನ್ನೊಂದ್ ಕಡೆ ವಿಶೇಷತೆ ನೋಡಿ, ಒಂದ್ ಕಡೆ ಮಲೆನಾಡು, ಒಂದ್ ಕಡೆ ಕರಾವಳಿ, ಇನ್ನೊಂದ್ ಕಡೆ ಬಯಲ್ಸೀಮೆ ಮುಂಡಗೋಡು ಹಾಗೂ ಹಳಿಯಾಳ. ಈ ತರದ ಒಂದು ಪ್ರದೇಶ ಇಡೀ ರಾಜ್ಯದಲ್ಲಿ ಏನಾದ್ರೂ ಒಂದೇ ಕಡೆ ಒಂದು ಜಿಲ್ಲೆಯಲ್ಲಿ ಎಲ್ಲ ರೀತಿಯ ಒಂದು ಸೌಂದರ್ಯ ಸೊಬಗನ್ನ ಸಿಗ್ತದೆ ಅನ್ನೋದನ್ನ ಅನೇಕ ಜನ ಕವಿಯವರು, ಚಿಂತಕರು ಎಲ್ಲರೂ ಬಹಳ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಇದೊಂದಷ್ಟು ವಿಸ್ತಾರವಾದ ಹಾಗೂ ಒಂದು ದೊಡ್ಡ ಜಿಲ್ಲೆ ಬಗ್ಗೆ ಬೆಂಗಳೂರು ಎಲ್ಲ ರಾಜ್ಯದಲ್ಲೇ ಇವತ್ತು ಒಂದು ಒಳ್ಳೆ ಹೆಸರಿದೆ. ಇಂಥ ಒಂದು ಭೌಗೋಳಿಕವಾಗಿ ಹಿನ್ನೆಲೆ ಉಳ್ಳ ಒಂದು ಜಿಲ್ಲೆ ಬಹಳ ಅಖಂಡವಾಗಿ ಅಭಿವೃದ್ಧಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸರ್ಕಾರ ಹಂತದಲ್ಲೂ ಪ್ರಯತ್ನ ಆಗಿದೆ. ಹಾಗೂ ಈ ಘಟ್ಟದ ಮೇಲ್ ಭಾಗದಲ್ಲಿ ಕೆಲವೊಂದು ಕಚೇರಿಗಳು ನಮ್ಗೆ ದೂರ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಲ ದಶಕಗಳ ಕಾಲದಿಂದನೇ ಅನೇಕ ಕಚೇರಿಗಳು ನಮ್ಮ ಸಿರ್ಸಿ ಭಾಗದಲ್ಲಿ ಇದಾವೆ. ಇದರಿಂದ ವಿಶೇಷವಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಜನರಿಗೆ ಇನ್ನೂ ತನಕ ಯಾವುದೇ ರೀತಿಯ ತೊಂದರೆ ಸಾರ್ವಜನಿಕ ವಲಯದಲ್ಲಿ ಆಗ್ಲಿಲ್ಲ. ಇನ್ನೂ ಮುಂದೆ ಹೋಗಿ ಇವತ್ತು ಏನಾದ್ರೂ DC ಕಚೇರಿ, SP ಕಚೇರಿ ಅಂತಂದ್ರೆ ಇವತ್ತು ಇಂಟರ್ನೆಟ್ ಮೂಲಕ ಎಲ್ಲ ಸರ್ಕಾರ ಸೌಲಭ್ಯ ಕಲ್ಪಿಸಿರೋದ್ರಿಂದ ಯಾವುದೇ ರೀತಿಯ ಸಾರ್ವಜನಿಕರಿಗೆ ತೊಂದರೆ ಆಗಿಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ರು ಇವತ್ತು ನೋಡಿ, ಈ ಒಂದು ಜಿಲ್ಲಾ ರಾಜ್ಯದಲ್ಲಿ ಒಂದು ರಾಜ್ಯ ಆದಾಗ ಜಿಲ್ಲೆಯನ್ನ ಮಾಡೋದು ನಾವು ಹುಟ್ಟಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಸುಮ್ಮನೆ ಮಾಡಿರಲ್ಲ. ಒಂದು ಜಿಲ್ಲೆಯನ್ನ ಎಲ್ಲ ಒಗ್ಗೂಡುವಿಕೆ, ಹೇಗೆ ಮದುವೆ ಮಾಡುವಾಗ ನೀವೆಲ್ಲ ಸೇರಿ ಒಂದು ಕುಟುಂಬ ಸೇರಿರಿ ಅಂತ ಹೇಳಿ ಮಾಡ್ತಾರೆ. ಆದ್ರೆ ಇವತ್ತೆಲ್ಲೋ ಒಂದ್ ಕಡೆಗೆ ನಾನು ಆ ವರ್ಡ್ ಅನ್ನು ಬಳಸ್ಬೇಕಾಗತ್ತೆ. ಕೆಲವೊಬ್ರು ಉತ್ತಮವಾಗಿ ಇದ್ದಂತ ಕುಟುಂಬದಲ್ಲಿ ಡೈವರ್ಸ್ ಕೇಳಕ್ ಹೊರಟಿದ್ದಾರೆ. ನಮ್ ಜಿಲ್ಲೆಗೆ ನೀವು ಡೈವರ್ಸ್ ಕೊಡಿ, ನಾವು ಸಪರೇಟ್ ಆಗ್ತೀವಿ. ಡೈವರ್ಸ್, ಇದು ವಿಭಜನೆ ಅನ್ನೋದನ್ನ ಡೈವರ್ಸ್ ಅಂದ್ರೆ ಎಷ್ಟು ಮುಟ್ಟಾಳತನ ಅಂತಂದ್ರೆ ಈ ಜಿಲ್ಲೆ ಬಗ್ಗೆ ಅವ್ರಿಗೆ ಮಾಹಿತಿನೇ ಇಲ್ಲ. ಆತರ ಡೈವರ್ಸ್ ಅಂದ್ರೆ ವಿಭಜನೆ ಅನ್ನೋ ಮಾತಾಡೋರಿಗೆ ಈ ಜಿಲ್ಲೆ ಬಗ್ಗೆ ಅವ್ರಿಗೆ ಕಿಂಚಿತ್ತು ತಿಳಿದೂ ಇಲ್ಲ, ಜ್ಞಾನನೂ ಇಲ್ಲ. ಮತ್ತೆ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಂದಾಗ ಅವ್ರ ಧ್ವನಿನೂ ಎತ್ತಲಿಲ್ಲ. ಅವ್ರಿಗೆ ಇವತ್ತೇನಾಗಿದೆ, ಎಲ್ಲೋ ಒಂದ್ ಕಡೆಗೆ